ಇನ್ನೊಬ್ಬರ ತುಳಿತಕ್ಕೆ ಸಿಗದೆ, ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಇಂದುವರೆಗೂ ಯಾರೂ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ, ಕೆಟ್ಟವನಾಗಿದ್ದರೂ ಮಾತನಾಡುತ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವೇ ಇಲ್ಲ. ಹಾಗೆಯೇ ಎಲ್ಲರೂ ಕೆಟ್ಟವರಾಗಿಯೇ ಇರುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವಂತನು ನಿಮಗೆ ಏನು ಬೇಕು ವರ ಅಂತ ಕೇಳಿದಾಗ ಭಗವಂತನಿಂದ ಭಗವಂತನನ್ನು ಬೇಡಿಕೊಳ್ಳಿ. ಭಗವಂತನಿಂದ ಭಗವಂತನನ್ನೇ ಬೇಡಿಕೊಂಡರೆ ಮತ್ತೆ ಏನು ಬೇಡಿಕೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಸಂದೇಶ: ನಾನು ಒಂಟಿಯಾದೆ ಎಂದು ಅಳಬೇಡ. ಎಲ್ಲರೂ ಬರುವಾಗಲೂ ಒಂಟಿ, ಹೋಗುವಾಗಲೂ ಒಂಟಿಯಾಗೇ ಹೋಗುತ್ತಾರೆ. ನಿನ್ನ ಜೊತೆ ಶಾಶ್ವತವಾಗಿ ಉಳಿಯುವುದು ಆ ಭಗವಂತನು ಒಬ್ಬನೇ, ನಿನ್ನ ಕಷ್ಟದಲ್ಲೂ ಸುಖದಲ್ಲೂ. ಶ್ರೀಕೃಷ್ಣ ಪರಮಾತ್ಮ. ಈ ತಪ್ಪುಗಳನ್ನು ಮನೆಯಲ್ಲಿ ಮಾಡಬೇಡಿ. ರಾತ್ರಿ ಸಮಯದಲ್ಲಿ ಊಟ ಬಿಟ್ಟು ಮಲಗಿದರೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಉಂಟಾಗುತ್ತದೆ. ಪಾತ್ರೆಗಳನ್ನು ಪೂರ್ಣವಾಗಿ ಖಾಲಿ ಇಟ್ಟು ಮಲಗಿದರೆ ದರಿದ್ರ ಲಕ್ಷ್ಮಿ ಮನೆಯಲ್ಲಿ ನೆಲೆಸುತ್ತಾಳೆ. ಹಾಗಾಗಿ ಸ್ವಲ್ಪವಾದರೂ ಊಟವನ್ನು ಉಳಿಸಿರಬೇಕು ಪಾತ್ರೆಯಲ್ಲಿ. ನೀನು ಎಲ್ಲರಿಗಿಂತ ಹೆಚ್ಚು ಕಷ್ಟ, ನೋವು ಅನುಭವಿಸ್ತಿದೀಯಾ ಎಂದರೆ ನಿನ್ನ ಜೀವನದಲ್ಲಿ ಮುಂದೆ ತುಂಬಾ ಒಳ್ಳೆಯ ದಿನಗಳು ಪ್ರಾರಂಭ ಆಗಲಿವೆ ಎಂದರ್ಥ. ಶ್ರೀಕೃಷ್ಣ ಪರಮಾತ್ಮ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ಬೈಯಬೇಡ. ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿಮಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಿರುತ್ತಾನೆ. ನಿನ್ನಲ್ಲಿ ಸಮುದ್ರದಷ್ಟು ನೋವಿದ್ದರೂ ಸಮುದ್ರದ ತಳದಂತೆ ಶಾಂತವಾಗಿರು. ಏಕೆಂದರೆ ಸುನಾಮಿ ಏಳುವ ಸಮಯವು ಬರುತ್ತದೆ. ಆಗ ನಿನ್ನ ಬಾಳಿನಲ್ಲಿ ಆಟ ಆಡಿದವರ ನಿರ್ನಾಮ ಮಾಡಬಹುದು. ಅಲ್ಲಿಯವರೆಗೆ ನೀನು ಶಾಂತನಾಗಿರು. ಧರ್ಮವನ್ನು ರಕ್ಷಣೆ ಮಾಡುವುದು ಸ್ವಲ್ಪ ಕಷ್ಟವೇ, ಆದರೆ ಖಂಡಿತ ಅಸಾಧ್ಯವೇನಲ್ಲ. ಕೆಲಸವನ್ನು ನೀನು ಮಾಡು, ಕೊನೆಯಲ್ಲಿ ನಿನ್ನ ಜೊತೆ ನಾನಿರುತ್ತೇನೆ. ಶ್ರೀಕೃಷ್ಣ ಪರಮಾತ್ಮ.